ಜೆಡಿಎಸ್ಗೆ ಜಮೀರ್ ಅಹಮದ್ ಖಾನ್ ಬರೋದಿಲ್ಲ, ಇದು ಗಾಳಿ ಸುದ್ದಿ. ಊಹಾಪೋಹಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತೆರೆಯನ್ನ ಇಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗೂ ಸದ್ಯ ಮಾಡ್ತಾ ಇತ್ತು. ಜಮೀರ್ ಅಹಮದ್ ಖಾನ್ ಅವರು ಜೆಡಿಎಸ್ಗೆ ಬರ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಗರ್ವಾಪ್ಸಿ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಸರಿ ಇಲ್ಲ, ಕಾಂಗ್ರೆಸ್ ಪಕ್ಷ ಬಿಡ್ತಿದ್ದಾರೆ, ಹೈಕಮಾಂಡ್ ಅವರನ್ನ ಓಡಿಸ್ತಿದ್ದಾರೆ ಅಂತ ಹೇಳಿ ಇದೆಲ್ಲವೂ ಕೂಡ ಈಗ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಲಾಗಿದೆ. ಇದರ ಬಗ್ಗೆ ಮಾತನಾಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಜೆಡಿಎಸ್ಗೆ ವಾಪಸ್ ಆಗ್ತಾರೆ ಎನ್ನುವಂತಹ ಊಹಾಪೋಹಗಳಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತೆರೆ ಎಳೆದಿದ್ದಾರೆ, ಅದನ್ನ ತಳ್ಳಿ ಹಾಕಿದ್ದಾರೆ. ಅವರು ಮಾತನಾಡ್ತಾರೆ ಮಾಧ್ಯಮದ ಮುಂದೆ. ಕಾಂಗ್ರೆಸ್ನ ಯಾರೊಬ್ಬರೂ ಕೂಡ ನನ್ನ ಸಂಪರ್ಕ ಮಾಡಿಲ್ಲ, ಹಾಗಿದ್ಮೇಲೆ ಜಮೀರ್ ಅವರು ಪಕ್ಷ ಸೇರುವ ಮಾತಿನಿಂದ ಬರಬೇಕು, ಅದೆಲ್ಲವೂ ಕೂಡ ಗಾಳಿ ಸುದ್ದಿಯಷ್ಟೇ ಅಂತ ಹೇಳಿದ್ದಾರೆ. ಪಕ್ಷಕ್ಕೆ ಯಾರನ್ನೂ ಕೂಡ ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿರ್ಧಾರವನ್ನ ಕೈಗೊಳ್ಳಬೇಕು, ನನ್ನ ಸಂಪರ್ಕಕ್ಕೆ ಯಾರೂ ಕೂಡ ಬಂದಿಲ್ಲ, ಆದ್ಮೇಲೆ ಪಕ್ಷಕ್ಕೆ ಸೇರ್ಕೊಳ್ಳೋ ಮಾತಿಂದ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಮತ್ತೆ ತಪ್ಪು ಮಾಡಲ್ಲ, ನನಗೂ ನೀವು ಹೇಳಿದ ವ್ಯಕ್ತಿಗೂ ಸಂಪರ್ಕ ಇಲ್ಲ, ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಕ್ ರೆಡಿ ಇಲ್ಲ, ಮತ್ತೊಂದು ಪಕ್ಷದ ರಾಜಕೀಯ ಬಿಕ್ಕಟ್ಟಿನಿಂದ ಲಾಭವನ್ನ ಪಡೆದುಕೊಳ್ಳುವಂತಹ ಮನಸ್ಥಿತಿ ನಮ್ಮದಲ್ಲ ಅಂತ ಹೇಳಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಮೇಲೆ ಗದಾಪ್ರಹಾರ ಬೇಕೆ ಅಂತ ಕೇಳುವಂಥದ್ದು. ಉಪಚುನಾವಣೆ ಫಲಿತಾಂಶ ಏನಾಗುತ್ತೋ ಕಾದು ನೋಡ್ಬೇಕು. ಫಲಿತಾಂಶಕ್ಕೆ ಮುನ್ನವೇ ಅನುಮಾನ ಯಾಕೆ, ಅಲ್ಪಸಂಖ್ಯಾತರನ್ನ ನೀವೇ ರಕ್ಷಿಸುವುದು ಅನ್ನುವಂತಹ ಕಾಂಗ್ರೆಸ್ಸಿಗರು ಗೊಂದಲವನ್ನ ಮಾಡ್ಕೊಂಡು ಕೂತ್ಕೊಂಡಿದ್ಯಾಕೆ, ಒಂದು ಸಮುದಾಯದ ಮೇಲೆ ಗದಾಪ್ರಹಾರ ಬೇಕೆ ಅಂತ ಹೇಳಿ ಕೇಂದ್ರ ಸಚಿವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಪಕ್ಷವನ್ನ ಬಿಟ್ಟು ಜೆಡಿಎಸ್ ಪಕ್ಷಕ್ಕೆ ಹೋಗ್ತಾರೆ. ಜೆಡಿಎಸ್ ಪಕ್ಷದಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರನ್ನ ನೋಡ್ಕೊಳ್ತಾರೆ ಎನ್ನುವಂತಹ ವಿಚಾರಗಳೆಲ್ಲ ಕೂಡ ಕೇಳಿ ಬರ್ತಾ ಇತ್ತು. ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಖಾನ್ ಅವರನ್ನ ಅವ್ರನ್ನ ಹೋಲಿಸದೆ ಅಥವಾ ಅವ್ರ ಬಗ್ಗೆ ಮಾತನಾಡದೆ ಇರೋದು ಸಾಕಷ್ಟು ಜನರಿಗೆ ಪ್ರಶ್ನೆಯನ್ನ ಹುಟ್ಟುಹಾಕುವಂತೆ ಮಾಡಿತ್ತು. ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಅವರು ಗಳಸ್ಯ ಕಂಠಸ್ಯ ಆಗಿದ್ರು. ಈಗ ಯಾಕೆ ಈ ರೀತಿಯಾಗಿ ಸಿದ್ದರಾಮಯ್ಯ ಇಗ್ನೋರ್ ಮಾಡ್ತಾ ಇದ್ದಾರೆ? ಹಾಗೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಉಳಿಸುವಂತಹ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ಸಿದ್ದರಾಮಯ್ಯ ಅವರ ಅಕ್ಕಪಕ್ಕದಲ್ಲಿರೋರೇ ಟಾರ್ಗೆಟ್ ಆಗ್ತಾ ಇದ್ದಾರೆ, ಅದು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗಿಲ್ವಾ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಕೇಳ್ತಾ ಇತ್ತು. ಇದರ ನಡುವೆಯಲ್ಲಿ ಅವರು 14ನೇ ತಾರೀಕು ಒಂದು ಪ್ರೆಸ್ ಮೀಟ್ ಅಲ್ಲಿ ಮಾತನಾಡ್ತಾರೆ. ಏನು ಅಂತ ನಾನು ಹೇಳಿದ್ದೆ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ, ಯಾವ್ದಾದ್ರೂ ಒಂದು ಮುಸಲ್ಮಾನ ಕ್ಯಾಂಡಿಡೇಟ್ಗಳನ್ನ ಕೊಡಿ, ಆ ಕ್ಯಾಂಡಿಡೇಟ್ ಗೆಲ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಎನ್ನುವಂತಹ ಮಾತನ್ನ ನಾನು ಆಡಿದ್ ನಿಜ, ಅದನ್ನ ನೀವು ಹೇಗ್ ತೆಗೆದುಕೊಂಡಿದ್ದೀರಾ ಅದು ನಿಮಗೆ ಗೊತ್ತಿದೆ ಎನ್ನುವಂತಹ ವಿಚಾರಗಳನ್ನೆಲ್ಲ ಹೇಳಿದ್ರು. ಇದೆಲ್ಲಾ ಪಾಯಿಂಟ್ಸ್ ಮಾಡಿ ನೋಡ್ಬೇಕಾದ್ರೆ ಮತ್ತು ಉಪಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಅನುಪಸ್ಥಿತಿಯನ್ನ ನೋಡ್ಬೇಕಾದ್ರೆ ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದ್ ಕಡೆ ಪಕ್ಷ ಬಿಟ್ಟು ಜೆಡಿಎಸ್ ಕಡೆಗೆ ಹೋದ್ರೇನೋ ಅಂತ ಹೇಳಿ ಸಾಕಷ್ಟು ಜನ ರಾಜಕೀಯದಲ್ಲಿ ಮಾತನಾಡ್ತಾ ಇದ್ರು. ಇದೆಲ್ಲದಕ್ಕೂ ಕೂಡ ಈಗ ಕುಮಾರಸ್ವಾಮಿ ಅವರು ತೆರೆ ಎಳೆಯುವಂತಹ ಕೆಲಸ ಮಾಡಿದ್ರು. ಇಲ್ಲ, ಆ ತರದ ವ್ಯಕ್ತಿಗಳು ಯಾರು ನನ್ನ ಹತ್ರ ಬಂದಿಲ್ಲ, ಯಾರು ನನ್ನ ಬಗ್ಗೆ ಕೇಳಲೂ ಇಲ್ಲ, ಯಾರಿಗೂ ಕೂಡ ನಾನು ಆನ್ಸರ್ ಕೊಟ್ಟಿಲ್ಲ ಎನ್ನುವಂತಹ ವಿಚಾರವನ್ನ ಅವರು ಮಾತನಾಡಿದ್ದಾರೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.